ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ನಿರುಪಮಾನದ ಕಾರಣ ವಿಶ್ವಧಾರಣ ದುರಿತ ನಿವಾರಣ ಸುಜ್ಞಾನ ಕಿರಣ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ಓಂಕಾರ ರೂಪಗೆ ಮಂತ್ರಗಳೇಕೆ ಚೇತನಾತ್ಮಕನಿಗೆ ತಂತ್ರಗಳೇಕೆ ಓಂಕಾರ ರೂಪಗೆ ಮಂತ್ರಗಳೇಕೆ ಚೇತನಾತ್ಮಕನಿಗೆ ತಂತ್ರಗಳೇಕೆ ನಾದಾತೀತಗೆ ವಾದ್ಯಗಳೇಕೆ ನಾದಾತೀತಗೆ ವಾದ್ಯಗಳೇಕೆ ಆಕಾಶ ತತ್ವಗೆ ಆಲಯವೇಕೆ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ತೃಪ್ತಗೆ ನೈವೇದ್ಯವೇಕೆ ನಿರ್ಲೇಪಗೆ ಭಸ್ಮ ಚಂದನವೇಕೆ ವಾಸನಾರಹಿತಗೆ ಸಂಭವದಕ್ಕೆ ವಾಸನಾರಹಿತಗೆ ಸಂಭವದಕ್ಕೆ ಜ್ಞಾನ ಪ್ರಕಾಶಗೆ ದೀಪಗಳೇಕೆ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ನಿರುಪಮ ಆನಂದ ಕಾರಣ ವಿಶ್ವಧಾರಣ ದುರಿತ ನಿವಾರಣ ಸುಜ್ಞಾನ ಕಿರಣ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಗಣ ವನನಿಕೇತನ ಪ್ರಸನ್ನ ವನನಿಕೇತನ ಪ್ರಸನ್ನ ವನನಿಕೇತನ ಪ್ರಸನ್ನ. ಪೂಜ್ಯ ಶ್ರೀ 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 ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮಿ ಎಲ್ಲರೂ ಎದ್ದು ನಿಂತು ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಮಲೆನಾಡು ಇದರ ಧಾರ್ಮಿಕ ಸಭಾ ಕಾರ್ಯಕ್ರಮದ ಆಶೀರ್ವಚನವನ್ನ ನೀಡಲಿರುವ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಮಠ ಕುಕ್ಕೆ ಸುಬ್ರಹ್ಮಣ್ಯ ಇವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, 25ನೆಯ ವರುಷದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಮಲೆನಾಡು ಇದರ ವತಿಯಿಂದ ಇವತ್ತು ಬೆಳಗ್ಗೆ 6 ಗಂಟೆಗೆ ಆರಂಭಗೊಂಡು 8 ಗಂಟೆ 15 ನಿಮಿಷದವರೆಗೂ ಕೂಡ ಸಾಗಿ ಬಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಲಿರುವ ಪರಮ ಪೂಜ್ಯ ಪವನಪುತ್ರ ಹನುಮಾನ್ ಕಿ ಜೈ, ಪವನಪುತ್ರ ಹನುಮಾನ್ ಕಿ ಜೈ, ಪವನಪುತ್ರ ಹನುಮಾನ್ ಕಿ ಜೈ. ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀ ಕೆ ಮಾಧವಗೌಡ ಕಾಂತಿಲ, ಗೌರವಾಧ್ಯಕ್ಷರು, ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಮಲೆನಾಡು ಇವರು.
ಓಂ ಶ್ರೀ ಗಣೇಶಾಯ ನಮಃ. ಸ್ಥಳ ಸಾನ್ನಿಧ್ಯ ಗ್ರಾಮದೇವರು ಶ್ರೀ ಬಟ್ಟಿ ವಿನಾಯಕ ದೇವರನ್ನು ಶಿರಸ ವಂದಿಸುತ್ತಾ, ಮೂಲಸ್ಥಾನದಲ್ಲಿ ನೆಲೆಯಾಗಿರುವಂತಹ ವನಶಾಸ್ತಾರ ದುರ್ಗಾ ಪರಮೇಶ್ವರಿ ಹಾಗೂ ಗಣಪತಿ ದೇವರನ್ನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ದಂಡನಾಯಕ ಉಳ್ಳಾಲ್ತಿ ಸಪರಿವಾರ ದೈವಗಳನ್ನು ಮನಸ ಸ್ಮರಿಸಿಕೊಳ್ಳುತ್ತಾ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಶಿರಸ ವಂದಿಸುತ್ತಾ, ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಬಲ್ನಾಡು ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಅರ್ಧ ಏಕಃ ಭಜನೆ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಕುಣಿತ ಭಜನೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಸುಬ್ರಹ್ಮಣ್ಯ ಮಠ ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ 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 ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಚರಣಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಒಂದು ಭಜನೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಾಯನವನ್ನು ಮಾಡಿ ಅತ್ಯದ್ಭುತವಾಗಿ ಸುಂದರವಾಗಿ ಈ ಒಂದು ಕುಣಿತ ಭಜನೋತ್ಸವ ಮೂಡಿಬರುವ ಹಾಗೆ ಗಾಯನವನ್ನು ಮಾಡಿದಂತಹ ನಮ್ಮ ಗುರುಗಳಾದ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟಗುಕ್ಕೆಯವರೇ, ಅದೇ ರೀತಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಅದೇ ರೀತಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರರು, ಅದೇ ರೀತಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಚನ್ನಿಲ ತಿಮ್ಮಪ್ಪ ಶೆಟ್ರೆ, ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿಯ ಸಂಚಾಲಕರೇ, ಅದೇ ರೀತಿ ಬಟ್ಟಿ ವಿನಾಯಕ ಭಜನಾ ಮಂಡಳಿಯ ಅಧ್ಯಕ್ಷರೇ, ಭಜನಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳೇ, ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪುಟಾಣಿ ಮಕ್ಕಳೇ, ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿಯು ದಿನಾಂಕ 22/8/2001 ಬುಧವಾರ ಭಾದ್ರಪದ ಚೌತಿಯ ಶುಭ ದಿನದಂದು ಶ್ರೀ ಬಟ್ಟಿ ವಿನಾಯಕ ಎಂಬ ನಾಮಧೇಯದೊಂದಿಗೆ ಗ್ರಾಮದೇವರ ಹೆಸರಿನಲ್ಲಿ ಪ್ರಾರಂಭವಾದ ಭಜನಾ ಮಂಡಳಿಯು ಪ್ರತಿ ಬುಧವಾರ 7:30ರಿಂದ 8:30ವರೆಗೆ ವಾರದ ಭಜನೆಯನ್ನು ಮಾಡುತ್ತಾ ಬಂದಿದ್ದು, ಸುಮಾರು 25 ಕಾಯಂ ಸದಸ್ಯರನ್ನು ಹೊಂದಿದ್ದು, 2002ರಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಕಮ್ಮಟದಲ್ಲಿ 6 ಮಂದಿ ಸದಸ್ಯರು ತರಬೇತಿ ಪಡೆದು ಪರಿಣತರಾಗಿ ಮುಂದಿನ ದಿನಗಳಲ್ಲಿ ಭಜನಾ ಮಂಡಳಿಯನ್ನು ಸದೃಢಗೊಳಿಸಿ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ಬರಿಗಾಲಲ್ಲಿ ನಡೆದು ಗ್ರಾಮದ ಪ್ರತಿ ಹಿಂದೂ ಮನೆಗಳನ್ನು ಸಂಪರ್ಕಿಸಿ ನಗರ ಸಂಕೀರ್ತನೆ ನಡೆಸಿ ದಶಮೋನೋತ್ಸವ ಕಾರ್ಯಕ್ರಮವನ್ನು ಏಕಃ ಭಜನೆ ಮತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಧರ್ಮಸ್ಥಳ ಭಜನಾ ಕಮ್ಮಟದಲ್ಲಿ ಭಜನಾ ಪ್ರಾತ್ಯಕ್ಷತೆಯನ್ನು ಕೊಟ್ಟಿರುತ್ತೇವೆ. ಶ್ರೀ ರಾಮಕೃಷ್ಣ ಕಾಟಗುಕ್ಕೆಯವರ ಮಾರ್ಗದರ್ಶನದಲ್ಲಿ ದಾಸ ಸಾಹಿತ್ಯದ ತರಬೇತಿಯನ್ನು ಪಡೆದು ಮಂಡಳಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ಈ ಮಟ್ಟಕ್ಕೆ ತರಲು ಸಹಕಾರಿಯಾಯಿತು. ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟಿಗೆ ನೋಂದಾವಣೆಗೊಂಡು 2 ಸಲ ತಿರುಪತಿಯಲ್ಲಿ ಭಜನಾ ಕಾರ್ಯಕ್ರಮವನ್ನು ನೀಡಿರುತ್ತೇವೆ ಹಾಗೂ ಉಡುಪಿ ಪರ್ಯಾಯ ಕಾರ್ಯಕ್ರಮದ 2 ವರ್ಷದ ಅಖಂಡ ಭಜನೆಯಲ್ಲಿ ಪಾಲ್ಗೊಂಡಿರುತ್ತೇವೆ. ಆದಿಚುಂಚನಗಿರಿಯ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶಿವೈಕ್ಯರಾದಂತಹ ಸಂದರ್ಭದಲ್ಲಿ ಅವರ ಸಮಾಧಿಯ ಪಕ್ಕದಲ್ಲಿ 2 ದಿನಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನಮ್ಮ ಮಂಡಳಿಯಿಂದ ನಡೆಸಿದ್ದೇವೆ. ಹಾಗೂ ಊರ ಪರವೂರ ದೇವಸ್ಥಾನದ ಬ್ರಹ್ಮಕಲಶದ
ಕಾರ್ಯಕ್ರಮಗಳಲ್ಲಿ ಭಜನಾ ಸೇವೆ ಮಾಡಿರುತ್ತೇವೆ. ಅದೇ ರೀತಿ ಊರಿನ ಗೃಹ ಪ್ರವೇಶ ಮತ್ತು ಪೂಜಾ ಕಾರ್ಯಕ್ರಮಗಳಲ್ಲಿ ಸುಮಾರು 100ಕ್ಕಿಂತ ಮಿಕ್ಕಿ ಕಾರ್ಯಕ್ರಮಗಳನ್ನು ನೀಡಿರುತ್ತೇವೆ. ಗ್ರಾಮ ದೈವಸ್ಥಾನ ಶ್ರೀ ಬಟ್ಟಿವಿನಾಯಕ ಶ್ರೀ ದಂಡನಾಯಕ ಉಲ್ಲಾಲ್ತಿ ದೈವಗಳ ನೇಮೋತ್ಸವದ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪಾನಕ ವಿತರಣೆಯನ್ನು ಸುಮಾರು 25 ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ. ನಾವು ನಮ್ಮ ಮಂಡಳಿಯ ಆಮಂತ್ರಣ ಪತ್ರಿಕೆಯನ್ನು ಊರಿನ ಮನೆಗೆ ನೀಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ಅತ್ಯಂತ ಗೌರವ ಮತ್ತು ಆತಿಥ್ಯವನ್ನು ನೀಡಿ ಸಹಕಾರವನ್ನು ನೀಡಿರುತ್ತಾರೆ. ಅವರೆಲ್ಲರಿಗೂ ಸದಾಕಾಲ ಭಜನಾ ಮಂಡಳಿಯು ಚಿರಋಣಿಯಾಗಿರುತ್ತದೆ. ಇವತ್ತಿನ ದಿನ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಲು ನಾವು ಬಹಳ ಸಂತೋಷ ಪಡುತ್ತಿದ್ದೇವೆ. ಇನ್ನು ಮುಂದೆಯೂ ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಅಪೇಕ್ಷಿಸುತ್ತಾ ಇವತ್ತಿನ ಧಾರ್ಮಿಕ ಸಭೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕೆ ನಮ್ಮೊಂದಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಸುಬ್ರಹ್ಮಣ್ಯ ಮಠ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಶಿವಪ್ರಸಾದ್ ಭಟ್ ಬಬ್ಬಿಲಿ ದಂಪತಿಗಳು ಫಲ ಪುಷ್ಪವನ್ನ ನೀಡಿ ತುಳಸಿ ಹಾರವನ್ನು ಹಾಕಿ ನಿಮ್ಮೆಲ್ಲರ ಕೈಚಪ್ಪಾಳೆಯೊಂದಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಶ್ರೀಯುತ ಶಿವಪ್ರಸಾದ್ ಭಟ್ ಬಬ್ಬಿಲಿ ದಂಪತಿಗಳು ತುಳಸಿ ಹಾರವನ್ನು ಹಾಕಿ ಫಲ ಪುಷ್ಪವನ್ನ ನೀಡಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಇವತ್ತಿನ ಧಾರ್ಮಿಕ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಕುಣಿತ ಭಜನೋತ್ಸವವನ್ನು ತಮ್ಮ ದಾಸ ಸಾಹಿತ್ಯದ ಗಾಯನದೊಂದಿಗೆ ಮೂಲಕ ಅತ್ಯದ್ಭುತವಾಗಿ ಮೂಡಿಬರಲು ಕಾರಣಕರ್ತರಾದ ಮತ್ತು ನಮ್ಮ ಭಜನಾ ಮಂಡಳಿಯ ಮಾರ್ಗದರ್ಶಕರು ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟಗುಕ್ಕೆ ಅವರಿಗೆ ಶ್ರೀ ಬಟ್ಟಿವಿನಾಯಕ ಭಜನಾ ಮಂಡಳಿಯ ಪರವಾಗಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಬಾಲಸುಬ್ರಹ್ಮಣ್ಯ ಕೊಟ್ಯಾನ್ ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಧಾರ್ಮಿಕ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಈ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂತಹ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿಯವರಿಗೆ ನಮ್ಮ ಭಜನಾ ಮಂಡಳಿಯ ಪರವಾಗಿ ಹಾಗೂ ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪೂರ್ಣ ಪ್ರಕಾಶ್ ಕಾಂತಿಲ ಕೋಶಾಧಿಕಾರಿಗಳು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಭಜನಾ ಮಂಡಳಿಯ ಸಂಚಾಲಕರಾದ ಶ್ರೀ ಉಮೇಶ್ ಗೌಡ ಬ್ರಹ್ಮರಕೋಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚೇತನ್ ಮುದಲಾಜೆ ಜೊತೆ ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅದೇ ರೀತಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಯಶವಂತಗೌಡ ಕೋಡಿಡ್ಕ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೊನ್ನಪ್ಪಗೌಡ ಬಾಯಾರು ಉಪಾಧ್ಯಕ್ಷರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಭಜನಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರವೀಣ್ ಗೌಡ ಓಟೆ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗಿರೀಶ್ ಕಾಂತಿಲ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪತ್ರಕರ್ತ ಮಿತ್ರರಿಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಸೇರಿರತಕ್ಕಂತಹ ಶ್ರದ್ಧೆಯ ತಾಯಂದಿರು, ಸಜ್ಜನ ಬಂಧುಗಳು ಹಾಗೂ ಪುಟಾಣಿ ಮಕ್ಕಳನ್ನು ಭಜನಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕುಣಿತ ಭಜನೋತ್ಸವದಲ್ಲಿ ಪಾಲ್ಗೊಂಡು ಸುಂದರವಾಗಿ ಕುಣಿತ ಭಜನೋತ್ಸವವನ್ನು ನಡೆಸಿ ಕೊಟ್ಟ ಎಲ್ಲ ಭಜನಾ ಮಂಡಳಿಯ ವ್ಯವಸ್ಥಾಪಕರಿಗೂ ಹಾಗೂ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಈ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಸ್ವಾಗತಿಸಿದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀಯುತ ಕೆ ಮಾಧವ ಗೌಡ ಕಾಂತಿಲ ಗಬ್ರಬಾಧ್ಯಕ್ಷರಿಗೆ ದೇವಿ ಪ್ರಸಾದ್ ಬ್ರಹ್ಮರಕೋಡಿ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಅಧ್ಯಕ್ಷರು ಶ್ರೀ ಕೆ ಮಾಧವ ಗೌಡ ಕಾಂತಿಲ ಇವರಿಗೆ ದೇವಿ ಪ್ರಸಾದ್ ಬ್ರಹ್ಮರಕೋಡಿ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿಯ ಬೆಳ್ಳಿ ಹಬ್ಬದ ಈ ಸಂಭ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಇವರು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಯಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೀರ್ಣ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮ್ಮ ಧರ್ಮ ಪಂಡ ಒಂಜಿ ಅದ್ಭುತವಾಯಿನಂಚಿತ್ತಿನ ಒಂಜಿ ನಮ್ಮ ಉದ್ಧಾರಕ್ಕೆ ಕಾರಣವಾಯಿನಂಚಿತ್ತಿನ ಒಂಜಿ ವ್ಯವಸ್ಥೆ. ನಮ್ಮ ಸಂಸ್ಕಾರ ಪಂಡ ಶುದ್ಧವಾಯಿನಂಚಿತ್ತಿನ ನೀರು ಇತ್ತಿಲಕ್ಕ. ನಮ್ಮ ಪಿದೈದ ದೇಶದ ಮಾತ ನಮಗೆ ಕೆಲವು ಮಾತ ಭಾರಿ ಆಕರ್ಷಣೆ ಉಂಡು. ಹೈಫೈ ಲೈಫ್ ಪಂಡ್ದು ಅರ್ಧರ್ಧ ಕುಂಟು ಪಾಡೊಂದು ತಿರುಗುನ ಕಾಂಡೆಲಕ್ಕಿ ಕೂಡನೆ ಬೆಡ್ ಕಾಪಿ ಆವಡು ಬೊಕ್ಕ ಒಂಜಿ ಕಣ್ಣನೆ ಒಂಜಿ ದಿಕ್ಕಡು ಅರ್ಧರ್ಧ ಕುಂಟು ಪತ್ತೊಂದು ಪೋಪನು, ಬುಡಿದು ಒಂಜಿ ದಿಕ್ಕು ಪೋಪನು, ಮಗಲು ನಾಯಿ ಪತ್ತೊಂದು ಪೋಪನು, ಬೊಕೊಂಜಿ ಮಗೆ ಪುಚ್ಚೆ ಪತ್ತೊಂದು ಪೋಪನು. ಒಂದು ಮಾತ ಒಂಜಿ ಹೈಫೈ ಲೈಫ್ ಒಂದು ಲೆಕ್ಕ. ಭಾರಿ ಮಲ್ಲ ಜನ ಕುಲಗಳು ಆಗಲು ಮತ್ತು ಫಾರಿನ್ದಷ್ಟೇ ಇಲ್ಲಗಲ್ಲ ಅಂತೆ. ನನೊಂಜಿ ಬದುಕುಂಡು ಅವ್ಯನ್ ಚಾಪಂಡ ಕಾಂಡೆ ಬೇಗ ಲಕ್ಕದು, ಮೈಕೈ ಮೋನೆ ದೆಕ್ಕದು, ದೇವರಿಗೆ ತುಡರು ಪತ್ತಾದು, ಅಂಚನೆ ತಡ್ಡೆ ಬರೆದು ಐಡಿದ ಬೊಕ್ಕ ತುಳಸಿಗೆ ನೀರು ಮೈತದು, ಪೂರ ವರವರತ್ತ ಒಂಜಿ ರಡ್ಡು ದೇವರನ್ನ ಪದ್ಯ ಪಂಡದು ಐಡಿದ ಬೊಕ್ಕ ಮಾತೆಲ್ಲ ಒಟ್ಟಿಗೆ ತಿಂಡಿ ತಿನ್ಪುನು ಬೊಕ್ಕ ಆಗಾಗ ನಂಗೆ ಬೇಲೆ ಪೋಪುನು ಒಂದೊಂಜಿ ಜೀವನ ಪದ್ಧತಿ. ಒಂದೇ ರಡ್ಡೆಟ್ಟು ಎವು ಹಿತ ಆಪುಂಡು ಪಂಡ ಸುರುತೊಂಡ ತಾವು ಭಾರಿ ಅಪಾಯ ದಯಗು ಪಂಡ ಒರಿಯ ಸಂಪರ್ಕನೇ ಇಜ್ಜಿ ಇಲ್ಲಡ ಅಟಿಲ್ ಮಲ್ಪರೆ ಜನ ಉಂಡು, ಬುಡಿದಿ ಕಣ್ಣನೆ ಜೋಕ್ಲು ಮತ್ತು ಒಟ್ಟು ಕುಲ್ರೆಗಿಜ್ಜಿ ದೇವರಿಗೆ ದೀಪ ಪತ್ತಾವರೆ ಇಜ್ಜಿ ಅರ್ಧರ್ಧ ಕುಂಟು ಪಾಡ್ದು ತಿರ್ಗರೆ ಪೋಂಡ ಬೊಕ್ಕ ಅಗಲ್ನಾತಿಗೆ ಅಗುಲಿಪ್ಪುನು ಒಡೆ ಬೊಡ್ಡ ಪೋಲಿ ಒಡೆ ಬೊಡ್ಡ ಬರೋಲಿ ಒಂಜಿ ಕೌಟುಂಬಿಕ ಸಂಬಂಧನೇ ದಾಂತಲಕ್ಕೆ ಇತ್ತನೆ ಒಂಜಿ ಬದುಕು. ತೂಪನಗಳಿಗೆ ಮಾತ ಶೂ ಪಾಡೊಂದು ಬಾರಿ ಗೌಜಿಡುಲ್ಲೇರಿ ತಿರ್ಗೊಂದುಲ್ಲೇರಿ ಮಗಳು ಪಡೆದು ತೂಪನಗಳಿಗೆ ತೋಜರೆ ಯಾವ ಅಂಡ್ ಐಟ್ ಬದುಕು ತಿಕ್ಕುಜಿಗೆ ಅವು ಮತ್ತು ಕಾಸ್ಟ್ಲಿ ಲೈಫ್ ಒಂದು ಪಂಡ್ಪೇರೆ ಐಕ್ ಪಂಡ ಆ ಕಾಸ್ಟ್ಲಿ ಲೈಫ್ ಹಿಡ್ದಾರ ಜೀವನ ನಮ್ಮ ಸಾಗುದು ಒಂದು ಪಂಡ್ರೆ ಆಪುಜಿ. ಉದಾಹರಣೆಗೆ ಮೀನುಂಡತ ಅವೇನು ಒಂಜಿ ಬದಿಟ್ಟು ಪಾತ್ರಾಡ ನೀರು ಪಾಡಲೆ ಬೈತಂದ್ರೆ ಪೇರು ಪಾಡಲೆ ಮೀನಿನ ವೈಟ್ ಬಾಂಡ ಬದುಕೊಂಡು ಪಂಡ ನೀರಿಡು ಬಾಂಡ ಬದುಕೊಂಡು ಪೇರು ಬಾಂಡ ಬದುಕುಜಿ ಅವು ಕಾಸ್ಟ್ಲಿ ಅಂದವು ಭಾರಿ ಬೆಲೆ ಉಂಡೈಕ್ ಅಂಡ ಇಟ್ಟು ಬದುಕರೆ ಸಾಧ್ಯ ಅಜ್ಜಿ. ಅಂಚ ವಿದೇಶೀಯವಾಯಿನಂಚ ತನ್ನ ಸಂಸ್ಕೃತಿ ಪಂಡ ಒಂಜಿ ಪೇರಿತ್ತಲಕ ಭಾರಿ ಕಾಸ್ಟ್ಲಿಂದ ನಮಗೆ ತೋಜುಂಡು ಅಂಡ ಬದುಕರೆಗೆ ಆಪುಜಿ. ನಮ್ಮ ಮಾತ ಬದುಕೋಡು ಅಂತ ಅಂಡ ನಮ್ಮ ದೇಶೀಯವಾಯಿನಂಚಿತನ ಸಂಸ್ಕೃತಿ ಉಂಡತ ನಮ್ಮ ಭಾರತೀಯ ಪರಂಪರೆ ಬತ್ತನ ಎಂಚಿನ ಆಚಾರ ವಿಚಾರ ಉಂಡ ಐಡ್ದಾವರೇ ನಮ್ಮ ಬದುಕುನತ್ತ ಒಂದೇ ಬ್ಯಾತೆ ನಮ್ಮ ಹೈ ಫೈ ಲೈಫ್ ಸ್ಟೈಲ್ ಪಂಡ ನಮ್ಮ ಪಂಡ್ಪತ ಅವು ನಮಗೆ ದೀರ್ಘಕಾಲ ಬದುಕು ಕೊರ್ಪುಜಿ. ನಮ್ಮ ತುವರೇ ಸಮಾಜದ ಬಾರಿ ಜನ ಮಲ್ಲ ಜನಕ್ಕೆ ತೋಜರೆ ಯಾವ ಬಾರಿ ಮಲ್ಲ ಕಾರಡು ತಿರುಗುವೇರು ಬಾರಿ ಮಲ್ಲ ಜನಕ್ಕಲು ಒಂದು ಆಂಡ ಆಗಲ್ನ ಉಲೈಡ್ ಆಗಲ್ನ ಬದುಕಡು ಇಪ್ಪನ ಒಂಜಿ ದುಃಖ ಅವು ಮಾತ ಪಿದಾಯಿ ಗೊತ್ತಾಪುಜಿ. ದಾಯಿ ಪಂಡ ಒರೇಗುರಿ ಸಂಪರ್ಕನೇ ಇಜ್ಜಿ ಬವ್ವ ಪೃತ್ತುಗು ಏರೇರ ಬರ್ಪೇರು ಕಣ್ಣನೆ ಪೃತ್ತು ಬರ್ಪುನು ಬುಡಿದಿ ಒಂಜಿ ಪೃತ್ತು ಬರ್ಪುನು ಜೋಕುಲು ಅಗಲು ಅಗಲ್ನ ತೆಗಿಪ್ಪುನು ಆಗಲೇ ಕೇಣ್ಣೊಗಲಿಜ್ಜಿ ಪತ್ತೊನೊಗಲಿ ಒಟ್ಟಾರೆ ಆಗಲ್ನ ಬದುಕು ಹಾಳಾದು ಪೋಪುಂಡು. ಐಕೋಸ್ಕರ ನಮ್ಮ ಹಿರಿಯರು ಪಂಡಿರು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಅಂಚಿನ ಉಂಡ ಅವು ಮಾತ್ರ ಬದುಕು ಕೊರ್ರೆ ಸಾಧ್ಯ ಆಯ್ತು ನಡೆದವರ ಪರಂಪರೆದು ಬತ್ತನ ಜೀವನ ಪದ್ಧತಿನ ಆಚಾರ ವಿಚಾರ ಒರಿಪಾಂದು ಪೋಪನ ಜವಾಬ್ದಾರಿ ನಮ್ಮ ಮಿತ್ತು ಉಂಡು. ನಮ್ಮ ಹಿರಿಯರನಗಳು ಪಂಡೇರು ಕಾಂಡೆ ಸೂರ್ಯ ಉದಿಪಿನ ಪೊರ್ತುಗುಲ ಬಯರು ನೇಸರ ಕಂತನ ಪೊರ್ತುಗುಲ ಒಂಜಿ ಸೂಕ್ಷ್ಮ ಆಯನ ಚಿತ್ತನ ಕಾಲ ಆ ಕಾಲಡ ನಮ್ಮ
ಬೊಡ್ಚಾವಂದನ ಮಲ್ಪರೆ ಬಲ್ಲಿ ಬೊಡ್ಚಾವಂದನ ಪಾತ್ರೆ ಬಂಡ್ರೆ ಬಲ್ಲಿ ಪಂಪುನ ಒಂಜಿ ನಮ್ಮ ಹಿರಿಯರು ಕೊಡ್ತಾರ ನಂಬಿಕೆ. ಅಂಚೆ ಅದು ಸೂರ್ಯ ಉದಿಪಿನ ಪೊರ್ತುಗು ನಮ್ಮ ದೇವರಿಗೆ ದೀಪ ಪತ್ತಾದ ಒಂಜಿನಟ್ಟು ದೇವರನ ಪದ್ಯ ಪನ್ನೋಡತ್ತಾ ಒಂದೆ ಆ ಪೊರ್ತುಗೆ ಕಣ್ಣನೆ ಬಿಡಿದ ಲಡಾಯಿ ಮಲ್ಪನು ಬುಡ್ಚಾವಂದನ ಪಾತೆರನು ಅಂಚನೆ ನೇಸರ ಕಂತನಗ ಸೂರ್ಯ ಕಂತನ ಪೊರ್ತುಗ್ಲ ಕಣ್ಣನೆ ಒಲ ಬೇಲೆಗೆ ಪೋದಿಪ್ಪಿ ಮೈಕೆ ಬೇನೆ ಹಾಪುಂಡು ಪಂಡು ಕಿಸೆಟ್ ಕಾಸಿ ಇತ್ತಂಡು ಅವು ಇಲ್ಲ ಬರ್ರೆಗಿಜ್ಜಿ ಅವು ಬಣ್ಣ ಬಣ್ಣದ ಬೋರ್ಡು ತೋಜುಂಡು ತಡೆಗೆ ಪೋಪನು ಸೀದಲಕ್ಕೊಂದು ಪೋದು ಬೊಡಾಯಿನಾತ್ ಜಿಂಜಾದು ಬೊಕ್ಕ ರಸ್ತೆಲ್ಲ ತಂದು ಬರ್ಪನು ವರ ಆ ಕೋಡಿಗೆ ವರ ಈ ಕೋಡಿಗೆ ರಸ್ತೆಲ್ಲ ತಂದು ಇಲ್ಲಾಗ ಬರ್ಪೆ ಕತ್ತಲೆ ಬುರ್ನ ಬನ್ನಾಗ ಬುಡಿದು ಬಣ್ಪೋರು ಇನಿ ಬೆಂದಿನ ಕಾಸು ಒಡೆಪುಂಡು ಜೋಕ್ಲೆಗೆ ಓದು ಬರೋಗ ಬೂಕು ಬೋಡು ತುತ್ತರೆ ಕುಂಟು ಬೋಡು ನುಪ್ಪುಗೆ ಅರೇಕ್ ಕಾಸು ಬೋಡು ಪಂಡಾಗ ಏರುಂಡು ನೆತ್ತಿಗೆ ದಯ ಪಂಡ ಕಾಸು ಇಜ್ಜಿಗೆ ಸೀಟ ಅವು ಅಡೆಪೋತುಂಡು ಬೋರ್ಡು ಅಂಚೆ ಅದು ಆ ಪೊರ್ತುಗಳು ಅಡೈ ಶುರು ಆಪುಂಡಿಗೆ ಆತನ ಆಯ ಪಣ್ಪೆ ನಿಕ್ಕು ದರಿದ್ರ ಹಾಳಾದೇ ಬೋಲ ಸೈತೆ ಬೋಲ ಆಲ್ಲ ಪಣ್ಪೋಲು ಕಣ್ಣನೆ ಬುಡಿದಿಲ್ಲ ಈ ಇಪ್ಪು ನಡೆದು ಪೋಪುನ ಎಡ್ಡೆ ಅಂದೆ ದೇವರ ಪಣ್ಪಿಗೆ ತಥಾಸ್ತು ಒಂದು ಕತ್ತಲೆ ಬುರ್ನಗಲ ಬೊಕ್ಕ ಸೂರ್ಯ ಉದಿಪಿನ ಪೊರ್ತುಗಳ ನಮ್ಮ ದಾದ ಬಣ್ಪನ ಅಸ್ತು ದೇವತೆ ಅವಾಗಲ ವೇಕೆಸ್ಸಗೆ ತಥಾಸ್ತು ಬಣ್ಪನ ಕೆಲಸಗೆ ಇಂಚೆ ಯಾಪಲ ಲಡಾಯಿ ಮತ್ತು ಮಲ್ತೊಂದಿತ್ತಂಡ ಬೊಕ್ಕ ಇಲ್ಲಡೆ ಯಾಪಲ ಒಂಜಿ ಎಡ್ಡೆ ರೀತಿಯ ಬದುಕಿ ಪೂಜಿಗೆ ಬೊಡಚಾವಂದಿನ ದಾರಿದ್ರೆ ಮತ್ತು ಬರೊಂದಿಪ್ಪುಂಡಿಗೆ ಬೊಕ್ಕ ನಮ್ಮ ಪರೀಕ್ಷೆ ಎಂಟ್ರೆ ಪೋಪುಂಡು ಬಟ್ರೆ ಇಂಚೆ ಯಾಪತ್ತೊಂಡಲ್ಲ ಕಣ್ಣೆ ಬಿಡುದಿಲ್ಲ ಲಡಾಯಿ ಹಾಪುಂಡು ತುತ್ತರೆ ಕುಂಟುಗೆ ಮಾತ ಕಾಸು ಇಜ್ಜಿ ದಾದ ಅಲ್ಪನು ಗೊತ್ತುಜ್ಜಿ ಮಂಡಾಗ ಅರ್ಪಣೆ ಏರ ಮಾಟ ಬಲ್ದೇರಿ ಏರ್ಲ ಮಾಟ ಬಲ್ಪನು ಬೊಡ್ಚಿ ನಮ್ಮ ಇಲ್ಲಾಗ ನಮನೇ ಮಾಟ ಬಲ್ಪನು ದಾಯಕ ಪಂಡ ಆ ಪೊರ್ತುಗೆ ನಮ್ಮ ಅತ್ತ ಒಂದಿನ ಮಲ್ತಂಡ ಅತ್ತ ಒಂದಿನ ಪಾತೆರೆ ಪಂಡ ದರಿದ್ರ ಹಾಳಾದೆ ಬರೋ ಸೈತೆ ಬರೋ ಮಾಡಿದ್ರೆ ತದಾಸ್ತು ಪಂಡಿರ ಬೊಕ್ಕ ಇಲ್ಲ ಗೆಡ್ಡೆ ಅವರು ಸಾಧ್ಯನೇ ಇದ್ದಿ ಯಾಕೆ ಸರ್ ನಮ್ಮ ಹಿರಿಯರು ಪಂಡಿರೆ ಕಾಂಡಲೆ ಸೂರ್ಯ ಉದಿಪಿನ ಪೊರ್ತುಗಳ ಕತ್ತಲೆ ಬೂರಿನ ಪೊರ್ತುಗಳ ಬುಡ್ಚಾವಂದಿನ ಮಲ್ಪರೆ ಬಲ್ಲಿ ಬುಡ್ಚಾವಂದಿನ ಪಾತೆರೆ ಬಲ್ಲಿ ಪಂಡಿರು ಬೊಕ್ಕ ದಾದ ಮಲ್ಪಡು ಪಂಡ ನಿಗುಲು ದೇವರನ ಪದ್ಯ ಪನ್ನೊಡುಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪಂಡರಡ ದೇವರ ತಥಾಸ್ತು ಪಂಡಿರಡ ನಿಗ್ಲೆಗೆ ಕೇರಳ ರಾಜ್ಯ ಲಾಟ್ರೆಲ್ಲ ಕಂದೆ ಪೋವು ಆಂಡ ನಿಗುಲು ಇತ್ತಿನಾಸಿದಿರ ಅವ್ರು ಅಡ್ಡು ಪೊರ್ತು ನುಪ್ಪು ತಿನ್ನರಗೆ ದಾಲ ಭಂಗ ಆಪುಜಿಗೆ ಇಲ್ಲಡೆ ವ್ಯಾಪಾರ ನೆಮ್ಮದಿ ಇಪ್ಪುಂಡಿಗೆ ತೆಲ್ತು ಬದುಕರೆ ಆಪುಂಡಿಗೆ ಅಂತ ಅದು ನಮ್ಮ ಹಿರಿಯರು ಪಂಡಿರೆ ನಮ್ಮ ಬದುಕಡು ನಮಕ್ ಮಲ್ಲ ಅನುಗ್ರಹ ಮಲ್ಪನೆ ಎಂಚಿನ ಪಂಡ ದೇವರ ಬಗೆಟ್ ನಮ್ಮ ಪಂಪನ ಪದ್ಯ ದೇವರೇ ನಮಕ್ ಮಾತ್ರ ನಾಲಾಯ ಕೊರ್ತನು ಈ ಪ್ರಪಂಚದ ನಮ್ಮ ಮಾತ್ರ ಬದುಕೊಂದಿಪ್ಪುನತ್ತು ಏತು ಜೀವರಾಶಿಲು ಬದುಕೊಂದಿಲ್ಲ ಪಂಡ ತಂದೆ ನೀ ತಂದೆ ನಾ ಬಂದೆ ನಾನಿನ್ನ ಹಿಂದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳೊಳಗೆ ಐದು 83 ಲಕ್ಷದ 99,000 ವರ್ಮನುತ್ತ 99 ಜೀವರಾಶಿ ಹಿಡಿದು ಬ್ಯಾತೆ ಅದು ನಮ್ಮನ್ನು ಸೃಷ್ಟಿ ಬಲ್ತೀರಿ ದೇವೇರು ಬೊಕ್ಕ ವಾ ಜೀವರಾಶಿಗಳ ನಾಲಾಯ ಉಂಡು ಐದು ಪಾತೆರೆ ಆಪಜಿ ಕೆಲವಕ್ಕೆ ನಾಲಾಯ ಇಜ್ಜಿ ಕೆಲವಕ್ಕೆ ನಾಲಾಯ ಇತ್ತಂಡ ಪಾತೆರೆ ನಾಲಾಯ ಎತ್ತವು ಆಂಡ ನಮಕ ದೇವರ ಕೊರ್ತನೆ ಎಂಚಿನ ಪಂಡ ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ನಾರಾಯಣ ಪಂಪುರ ಪುದರ್ಲ ದೇವರ ಪುದರ್ ಮಾತ್ರ ನಮಕ್ ಹಿರಿಯರ್ನಾಗ್ಲು ಕೊರಿಯರಿಗೆ ಪುದರ್ ಕೊರ್ದು ದಾಲ ಪ್ರಯೋಜನ ಉಚ್ಚಾರಣೆ ಮಲ್ಪಂಡು ನಾರಾಯಣ ಕೊರಿಯರಿಗೆ ದೇವರು ವಾಗಸ್ತಿ ವಶವರ್ತಿನಿ ಒಂದು ಪ್ರಾಣಿಲೆ ಕೊರ್ತುಜೇರು ಈತು ಕೊರಿಬೊಕ್ಕನ ನರಮನಿ ದೇವರನ ಪದ್ಯ ಪಣಂದೆ ನರಕಗು ಬರುಂದಿಲೆ ಪಂಪಣೆ ಬೇಜಾರದ ಸಂಗತಿ ಪಂಪನ ಬಾದರ ಭಾಗವತ ಪಂಪನ ಬಾತರ ನಾರಾಯಣ ಐತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತೀತಿ ಅದ್ಭುತಂ ಅದ್ಭುತ ಪಂಡ ಉಂದೆ ಎಂದೆ ದಾಯಿಗೆ ಪಂಡ ನಾರಾಯಣ ಪಣಪುರ ಪುದರ ಪಣಪನ ನಾರಾಯ ಕೊಂಡಲ ನರಮನಿ ದೇವರನ ಪದ್ಯನ ಪನ್ಪುಜೇತ ಪಣದು ದೇವರ ಬೇಜಾರಾಪುಂಡಿಗೆ ಅಂಚಾದೆ ನಮ್ಮ ನಾರಾಯಡು ದೇವರನ ಭಜನೆ ಮೇಲ್ಪಡುಗೆ ಅವಲ ದುಮ್ಮದ ಯುಗೊಟ್ಟು ಮಾತ ಯತ್ಫಲಂ ತಪಸಾನೈತಿ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಧೀಮಾನ್ ಕಲವು ಕೇಶವ ಕೀರ್ತನಾತಂದು ಯುವ ತಪಸ್ಸಿಡ್ದ ಅವರ ಯವ ಸಮಾಧಿ ಸ್ಥಿತಿ ಹಿಡಿದು ದೀರ್ಘ ಧ್ಯಾನ ಹಿಡ್ದ ಅವರ ಅಥವಾ ಯವ್ಯವ ಮಲಮಲ್ಲ ಯಾಗಡ್ದ ಅವರ ಯವೇನು ಪತಂಡ್ರೆ ಸಂಪಾದನೆ ಮಲ್ಪರೆ ಸಾಧ್ಯ ಇಜ್ಜ ಅಂಚಿನ ಮಾಮಲ್ಲ ಫಲನ್ ಕಲಿಯುಗಡು ಕೇವಲ ಕೇಶವ ಸಂಕೀರ್ತನೆ ಹಿಡ್ದಾರ ಪಂಡ್ರೆ ಆಪುಂಡು ಪಡೆತೊಂಡ್ರೆಗೆ ಆಪುಂಡು ಪಂಡ ದೇವರ ನಾಮ ಸಂಕೀರ್ತನೆ ಮಲ್ತಂಡ ಹಿಡಿದು ಮಲ್ಲ ಬೊಕ್ಕ ದಾಲ ಬುಡ್ಚಿಗೆ ಕಲಿಯುಗಡು ಅಂಚದ ಆತ್ಮಲ್ಲ ಮಹಾಮಹಿಮೆ ಪಣಪನ ನಾಮ ಸಂಕೀರ್ತನೆ ಗಿತ್ತ ನಡೆದವರ ಪ್ರತಿನಿತ್ಯ ನಮ್ಮ ಇಲ್ಲಡೆ ದೇವರನ ಭಜನೆ ಮಲ್ಪಡು ಇಂಚಿನ ಪ್ರೇರಣೆ ಕೊರ್ರೆಗೋಸ್ಕರ ಅದೇ 2000 ಮಂಜನೇಶ್ವರ ಕರೆ ನಿರ್ವಹಣ ಶೇಡ್ ದುಂಬು ಬಟ್ಟಿ ವಿನಾಯಕ ಭಜನಾ ಮಂಡಳಿ ಪಂಡು ಮುಲ್ಪ ಸ್ಥಾಪನೆ ಅಂಡು ಮುಲ್ಪದ ಅಧಿದೇವತೆನ ಪುದಾರದಿ ಒಂದು ಭಾರಿ ಪೊರ್ಲು ಕಂಠದ ಒಂಜಿ ಭಜನಾ ಮಂಡಳಿನ ಸ್ಥಾಪನೆ ಮಲ್ತದೆ ಭಜನಾ ಮಂಡಳಿದ ಸದಸ್ಯರಿಗೆ ತರಬೇತಿನ ಕೊರದು ಕುಣಿತ ಭಜನೆಗೆ ತರಬೇತಿನ ಪಡೆತೊಂದು ಐದು ಬೊಕ್ಕ ಇತೇನೆ ಕಾಂತಿಲ ಮಾಧವಗೌಡರು ಪಂಡಿಲಕ್ಕ ಬೇತೆ ಬೇತೆ ರೀತಿಯ ಲೇಸುಡು ಪಾಲು ಪಡೆತೊಂದು ಬೇತೆ ಬೇತೆ ಸಂದರ್ಭದ ಮಾಮಲ್ಲ ಕಾರ್ಯಕ್ರಮಕ್ಕೆ ಹೋದು ಅಲ್ಪ ಕುಣಿತ ಭಜನೆ ಮಲ್ತದೆ ಐತ ಒಟ್ಟಿಗೂ ನಮ್ಮ ಏನ ಬರಿಟಿ ಕುಲುದಿನಾರು ರಾಮಕೃಷ್ಣ ಕಾಟುಕೊಕ್ಕು ಎಲ್ಲ ಇರತ್ತಾ ಆರು ಬಾನಿಮಲ್ಲ ಸಾಧಕರಾರು ತಿರುಮಲ ತಿರುಪತಿ ದೇವಸ್ಥಾನದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಒಂದುಂಡು ಬಾರಿಮಲ್ಲ ಪ್ರಾಜೆಕ್ಟ್ ಅವು ಆಗ್ಲಿಗೆ ದಾದ ಕೆಲಸ ಪಂಡ ನಾವು ಇಡೀ ಪ್ರಪಂಚದ ಸಂಸ್ಕೃತಿನ ಉಂಡು ಮಲ್ಪಡು ವಿಶೇಷವಾದ ಭಾರತ ಭೂಮಿಡು ನಮ್ಮ ಸಂಸ್ಕೃತಿ ಅವು ಮಸ್ತಕಾಲ ಒರಿಯೋಡು ಪಣಪನ ಉದ್ದೇಶದಿ ಒಂದು ಆತನ ಒಂಜಿ ಅವು ಒಂದು ಸಂಸ್ಥೆ ಆ ಸಂಸ್ಥೆಡ್ ಮೇರೆಗೆ ಮಧ್ವಾಧೀಶ ವಿಠ್ಠಲ ದಾಸ ಪಣಪನ ನಾಮಾಂಕನ ಕೊಡ್ತೇರು ಅಂಚನ ಮಾತೆರ್ನ ಕೊರ್ಪುಜೇರು ಅಂಚ ಇಪ್ಪನಾಗ ರಾಮಕೃಷ್ಣ ಕಾಟುಕಿ ಆರ್ನ ಭಕ್ತಿ ಆರ್ನ ಕಂಠ
ಆರೆಗೆ ದೇವನಾಮ ಸಂಕೀರ್ತನ ನಡೀತಿನ ಶ್ರದ್ಧೆನ ಮಾತಾತುವುದು ಆರು ಅಲ್ಪ ಆ ಭಜನೆಗೊಂಜಿ ಎಂಚ ಕುಣಿತಗೊಂಜಿ ಕ್ರಮ ಉಂಡ ಅಂಚ ಭಜನೆ ಪಟ್ಟರೆಗಳ ಒಂಜಿ ಕ್ರಮ ಉಂಡು ಆ ಕ್ರಮಟೇ ಭಜನೆ ಮಲ್ತನ ಮಾತ್ರ ದೇವರಿಗೆ ಸಂತೃಪ್ತಿ ಆಪಣ ಕಾರಣ ದೀವೊಂದು ಅಂಚಿನ ಎರಡೇ ಸಂಪ್ರದಾಯನ ದೀವೊಂದು ಸಾಧನೆ ಮಲ್ತನ ರಾಮಕೃಷ್ಣ ಕುಕ್ಕೆ ಕಾಟು ಕುಕ್ಕೆ ಎಂಜಿನ ಒಳ್ಳೆರ ಆರ್ಲಕ್ಕೆತ್ತಿನ ತೆರಿದಿನಗಲಿಡ ಮಾತ ನೆತ್ತ ಸಂಬಂಧಪಟ್ಲಕ್ಕ ಭಜನೆ ಮಾತ ತೆರೆಯೊಂದು ಇಂಚ 25 ವರ್ಷದ ಇಂಚಿ ಬೇತೆ ಬೇತೆ ರೀತಿಯ ಸಾಮಾಜಿಕ ವಾಯನ ಕೆಲಸದ ಪಾಲು ಪಾಡೆತ್ತೊಂದು 25 ವರ್ಷದ ಬೊಳ್ಳಿದ ಪರ್ವದ ಸಂದರ್ಭಡು ಇನ್ನಿ ಅರ್ಧ ದಿನಟು ಮುಲ್ಪ ಜನಕಲು ಮಾತ ಕುಣಿತ ಭಜನೆ ಮಲ್ಪಡು ಆಯ್ತ ಒಟ್ಟಿಗೂ ರಾಮಕೃಷ್ಣ ಕೊಟ್ಟು ಕಾಟುಕೊಕ್ಕೆ ಅವರ ತಂಡದಗಳು ಪೂರ ಮುಲ್ಪ ನಿಗಲಿಗೆ ಭಜನೆ ಪ್ರಸ್ತುತ ಮಲ್ಪಡು ಐಕ್ ಸರಿಯಾದ ನಿಗಲು ಕುಣಿಪಡು ಪಣಪನ ಒಂದು ಎಡ್ಡೆ ಕಾರ್ಯಕ್ರಮನ ಬಯದ ಬರ್ತುಕು ನಮ್ಮ ದಿವಂದ ಇತ್ತೇನೆ ಯಾನ್ ಬನ್ನಾಗ ತೂಯ ಕಣ್ಣು ಜಿಂಜಿದು ಬರ್ಪಲಕ್ಕೆ ಇತ್ತ ನನಗಲ್ಲ ಆ ಎಲ್ಲೆಲ್ಲೆ ಜೋಕುಲು ಪತ್ ಸಮೇತ ಆ ಮುಂದು ಮಲ್ಪನು ನರ್ತನ ಮಲ್ಪನು ಐಕ್ ಎಡ್ಡೆ ರೀತಿಯ ಪದ್ಯನ ಪ್ರಸ್ತುತಿ ಮಲ್ಪನ ಮುಲ್ಪ ಈ ಚಾವಡಿ ಹಿಡಿದು ಇಂಚ ಮಾತ್ರ ಭಾರಿ ಪುರ್ಲು ಕಂಠದ ಕಾರ್ಯಕ್ರಮ ಅಂಚಾದ 25ನೇ ವರ್ಷದ ಈ ಕಾರ್ಯಕ್ರಮ ನಮ್ಮ ಯಾಪಲ ನೆನಪದಿ ಒಣ್ಣಕ್ಕೆತ್ತನ ಒಂದು ಎಡ್ಡೆ ರೀತಿಯ ಕಾರ್ಯಕ್ರಮ ದೊಡ್ಡ ಪಾತೆರನೇ ಇಜ್ಜಿ ಅಂಚಿನ ಸಂದರ್ಭಡು ಮುಲ್ಪ ಅರ್ಧ ದಿನದ ಭಜನದ ಒಟ್ಟಿಗೆ ಒಂದು ಎರಡು ಪಾತೆರ ಧಾರ್ಮಿಕ ಸಭೆಟ್ಲ ಆವಡು ಪಂಪನ ಉದ್ದೇಶದಿ ಬಂದು ನಮ್ಮನ್ನು ಪ್ರೀತಿಲೆತ್ತ ಧಾರಣಿಗಳು ಈ ಭಜನಾ ಮಂಡಳಿಗೆ ಸಂಬಂಧಪಟ್ಟನ ಬೊಕ್ಕ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನ ಮಾತ ಪದಾಧಿಕಾರಿಗಳು ಮಾತ ಮುಲ್ಪ ಉಳ್ಳೇರು ಮಾಧವ್ ಗೌಡ್ರು ಉಮೇಶ ಗೌಡ್ರು ಯಶವಂತರು ಪ್ರವೀಣ ಕುಮಾರ್ ಪೂರ್ಣಪ್ರಕಾಶರು ಚೇತನ್ ಹೊನ್ನಪ್ಪ ಗೌಡ್ರು ಬೊಕ್ಕ ಆಡಳಿತಕ್ಕೆ ಸಂಬಂಧಪಟ್ಟ ವ್ಯವಸ್ಥಾಪನಾ ಸಮಿತಿಗಳು ಬೊಕ್ಕ ಬೇತೆ ಬೇತೆ ಪದಾಧಿಕಾರಿಗಳು ಮಾತೆಲ್ಲ ಸೇರಿದು ಈ ಲೇಸಿನ ಪೊರ್ಲುಡು ಮಲ್ತು ಕೊರಿಯಾರು ಇನ್ಪದ ಮುಲ್ಪದ ಸಭೆಟೀನಿ ಕಾಂತಿಲದಾರೆ ಅಧ್ಯಕ್ಷರಾದುಲ್ಲೇರು ಐತೆ ಒಟ್ಟಿಗೂ ಚನ್ನಳೆ ತಿಮ್ಮಪ್ಪ ಶೆಟ್ಟಿ ಎಂಕ್ಲೆ ಮಸ್ತ್ ಸಮಯದಿಂಚಿ ಮಸ್ತ್ ಗೊತ್ತಿತ್ತನಾರು ಆರು ಮುಲ್ಪ ಬಿನ್ನೆರಾದ ಬೈದೇರು ದೇವಪ್ಪ PR ಪಣಪನಾರು ಮುಲ್ಪ ದಂಡನಾಯಕ ಉಳ್ಳಾತಿ ದೇವಸ್ಥಾನದ ಆಡಳಿತಾಧಿಕಾರಿಗಳು ಅಂಚನೆ ಆರು ಬೈದೇರ ಹಾಂ ಅಂತ ಏನಪ್ಪ ಉಮೇಶ್ ಹಾಂ ನಿಗಲೇನು ಹಾಂ ಇರು ಹಾಂ ಮಾತೆಲ್ಲ ಸೇರಿದು ಈ ಪೊರ್ಲು ಕಂಠ ಆತಂಡ ಈ ಸಭೆ ಮಸ್ತ್ ಜನಗಳ ನಿಗಳು ಸೇರಿದ್ದಾರೆ ಒಂಜಿ ರೀತಿಯ ಹಳ್ಳಿಯಿಂದ ಅಂಡಲ ಭಾರಿ ಭಕ್ತಿಡ ನಿಗಳು ಮಾತು ಬತ್ ಸೇರಿದ್ದಾರೆ ನೀಲ ಬದುಕು ಇಂಚನೆ ದುಂಬರಿಯೋಡು ಎಲ್ಲೆಲ್ಲಿ ಜೋಕಿಲಿಗೆ ಸಮೇತ ನಿಗಳು ಇಂಚಿನ ಪಂಡು ಕೊರದು ಅಗಲೇ ಎಡ್ಡೆ ಸಂಸ್ಕಾರನು ಬುಲಿಪಾದಾರೆ ಅಗಲಿನ ಬದುಕಡಿ ಯಾಪಲ ಸಂಕಷ್ಟ ಬರ್ಪುಜಿ ಬತ್ತುಂಡ ಅವನು ಆ ಸಂದರ್ಭದ ದೇವರ ರಕ್ಷಣೆ ಕೊರಪಲಕ್ಕೆತ್ತನ ವ್ಯವಸ್ಥೆ ಯಾಪಲ ಇಪ್ಪುಂಡು ಪಂಡ ನಿಗಲಿ ಡೌಟೇ ಬುಡುಕಿ ಅಂಚೆಪ್ನಕ ಕಲಿಯುಗಡೆ ದೇವರನ ಸಂತೃಪ್ತಿ ಇರ್ತನ ಮಾಮಲ್ಲ ಸಾಧನ ಪಂಡ ಮನಮಲ್ಲ ಸಾಧನೆ ಮಲ್ಪನಿಗಳಿಗೆ ಆವಂದೆ ಪೋವು ಕೇವಲ ದೇವರ ನಾಮ ಸಂಕೀರ್ತನೆ ಮಲ್ತಂಡನೆ ನಿಗಲಿಗೆ ದೇವರ ಅನುಗ್ರಹ ಮಲ್ಪನ ಪಂಪನ ಸತ್ಯಬಾಯಿನಂಚಿತನ ಸಂಗತಿ ಅಂಚಾದ ನಿಗಲ ಮಾತೇರಿನ ಬದುಕು ಬಂಗಾರ ಆವಡು ಪಂಪನ ಪಾತೆರ ಪಡೊಂದು ಈ ಭಜನಾ ಮಂಡಳಿ 5ನೇ ವರ್ಷದ 70ನೇ ವರ್ಷದ 100ನೇ ವರ್ಷದ ಕಾರ್ಯಕ್ರಮ ಮಲ್ಪರಿಗ್ಲ ದೇವರ ಮುಲ್ಪದ ಅಧಿದೇವತೆ ನಂಚಿದ್ರ ಬಟ್ಟಿ ವಿನಾಯಕ ದೇವರ ಬೆಕ್ಕ ಬೇತೆ ಬೇತೆ ದೈವಲ್ನ ಅನುಗ್ರಹ ಇಪ್ಪಡೆ ಮುಲ್ಪದ ಪರಂಪರೆ ಇಂಚನೆ ಬುಲೆಯೊಂದು ಪಾಡು ಪಂಪನ ಪಾತೆರ ಪಡೊಂದು ಏನರಡ್ಡು ಪಾತೆರ ಮುಗಿಪ್ಪೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ಳುತ್ತಾ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಭಜನಾ ಕುಟುಂಬದ ಸದಸ್ಯರನ್ನು ವಂದಿಸಿಕೊಳ್ಳುತ್ತಾ ಎಲ್ಲ ಮಹನೀಯರು ತಾಯಂದಿರಿಗೂ ವಂದಿಸಿಕೊಳ್ಳುತ್ತಾ ವಿಶೇಷವಾಗಿ 25ನೇ ವರ್ಷದ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಭಜನೆ ಅವತ್ತಿಂದ ಶುರುವಾಗಿ ಇವತ್ತಿನವರೆಗೆ ಯಾವ ರೀತಿಯಾಗಿ ಬೆಳೆದು ಬಂತು ಇದಕ್ಕೆಲ್ಲರೂ ಇಲ್ಲಿ ಇದ್ದವರೆಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ. ಆದರೆ ಆ ಸಂಭ್ರಮವನ್ನು ನಾವೆಲ್ಲರೂ ಭಜನೆಯ ಮೂಲಕವೇ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಮನದಟ್ಟು ಮಾಡಿಕೊಂಡು ಆ ಮೂಲಕವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಮಕ್ಕಳು ಅಂದರೆ ಇವತ್ತು ಅವರು ಕುಣಿದರೆ ಅವರು ಹಾಡಿದರೆ ಅದನ್ನು ನೋಡಲಿಕ್ಕೂ ನಮಗೆ ತುಂಬ ಸಂತೋಷವನ್ನು ಕೊಡುತ್ತದೆ. ಅಂದರೆ ಸಂಭ್ರಮವನ್ನು ವಾರ್ಷಿಕೋತ್ಸವವನ್ನು ಉತ್ಸವಭರಿತವಾಗಿ ಉತ್ಸಾಹದಿಂದ ಆಚರಣೆ ಮಾಡಬೇಕು ಅಂತಾದರೆ ಮಕ್ಕಳು ಕುಣಿದರೆ ನಾವೆಲ್ಲ ಹಾಡಿದರೆ ಅದರಲ್ಲಿರ್ತಕ್ಕಂಥ ಆನಂದ ಅದೇ ಆ ಭಕ್ತಿ ಭಾವ ಅಂತ ಏನು ಹೇಳುತ್ತೇವೆ ಭಜನೆಯಲ್ಲಿ ಇರಬೇಕು ಅಂತ ಅದನ್ನು ನಾವು ಇಲ್ಲಿ ಆಚರಣೆಗೆ ತಂದಂತೆ ಆ ನಿಟ್ಟಿನಲ್ಲಿ ಇವತ್ತು ಇಂತಹ ಕಾರ್ಯಕ್ರಮ ಎಲ್ಲವರ ಒಂದು ಸಮ್ಮಿಲನದೊಂದಿಗೆ ಭಜನಾರ್ಥಿಗಳು ಇವತ್ತು ಈ ಭಜನೆಗೆ ಕುಣಿತವನ್ನು ಅಭ್ಯಾಸದ ಮೂಲಕ ಅಂದರೆ ಶ್ರೀಯುತ ಸದಾನಂದ ಕಾಣಿಯೂರವರು ಸುಮಾರು ದಿವಸಗಳಿಂದ ಬಂದು ಈ ಮಕ್ಕಳಿಗೆಲ್ಲ ಅದನ್ನು ಕಲಿಸಿಕೊಟ್ಟು ಅದಕ್ಕೆ ಪೂರಕವಾದ ಹಾಡುಗಳನ್ನು ಸಂಗ್ರಹ ಮಾಡಿ ಆ ಮೂಲಕವಾಗಿ ಉತ್ತಮವಾದ ಸಾಹಿತ್ಯವೇ ಬೇಕು, ಉತ್ತಮವಾದ ಹಾಡೇ ಬೇಕು,
ಅದು ಕೂಡ ಸಂಪ್ರದಾಯದಲ್ಲಿರ್ತಕ್ಕಂಥ ಹಾಡುಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ಆ ಹಾಡುಗಳನ್ನು ಕೊಡಬೇಕು. ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟದ ಮೂಲಕ ಅನೇಕ ಭಜನೆಗಳನ್ನು ಅಲ್ಲಿಂದ ನಮಗೆ ಕೊಡುತ್ತಾರೆ. ಅಂಥ ಹಾಡುಗಳನ್ನೇ ನಾವು ದಿನನಿತ್ಯ ಭಜನೆಯಲ್ಲಿ ಕುಳಿತು ಹಾಡುವ ಭಜನೆ ಆಗಲಿ, ಕುಣಿತದಲ್ಲಿ ಆಗಲಿ ಅದನ್ನೇ ಅಳವಡಿಸಿಕೊಂಡು ಇವತ್ತು ಕ್ಯಾಸೆಟ್ಟು ಸಿ ಡಿಗಳನ್ನು ಹಾಕಿ ಕುಣಿಬೋದು, ಕುಣಿತಾರೆ ಕೂಡ ಶೋಭಾಯಾತ್ರೆಗಳಲ್ಲಿ ಕೂಡ. ಆದರೆ ಇಲ್ಲಿ ಹಾಗಲ್ಲ, ಆ ಹಾಡುಗಳನ್ನು ನಾವು ಪ್ರತ್ಯಕ್ಷವಾಗಿ ಹಾಡಬೇಕು, ಆ ಮೂಲಕವಾಗಿ ನಾವೆಲ್ಲ ಅದಕ್ಕೆ ಹೆಜ್ಜೆ ಹಾಕಬೇಕು ಅನ್ನುವಂತಹ ಒಂದು ಪ್ರಯತ್ನ ಕೂಡ ಇಲ್ಲಿ ನಡೆದಿದೆ. ಹಾಗಾಗಿ ಅದು ಏನಿದ್ರೂ ಕೂಡ ಆ ಒಂದು ಭಜನೆಯ ಕ್ರಮವನ್ನೇ ನಾವು ಅಳವಡಿಸಿಕೊಂಡು ಮಾಡಿದ್ದೇವೆ ಅಂತ ಹೇಳಿದರೆ ಇದೆಲ್ಲ ಭಗವಂತನ ಅನುಗ್ರಹ. ಈ ರೀತಿ ಕಾರ್ಯಕ್ರಮವನ್ನು ಮಾಡಬೇಕಾದರೂ, ಈ ಸಂಯೋಜನೆಯನ್ನು ಮಾಡಬೇಕಾದರೂ ಕೂಡ ಅದು ಮಾತಲ್ಲಿ ಹೇಳಬಹುದು, ಆದರೆ ಇದರ ಹಿಂದಿರತಕ್ಕಂತಹ ಶ್ರಮ ಜೊತೆಗೆ ಎಲ್ಲ ರೀತಿಯ ತನುಮನ ಧನ ಅಂತ ಏನು ಹೇಳ್ತೇವೆ ಅದೆಲ್ಲ ಒಟ್ಟುಗೂಡಿದರೆ ಮಾತ್ರ ಈ ಸಂಭ್ರಮಾಚರಣೆಗೆ ಒಂದು ಅರ್ಥ ಬರುತ್ತದೆ. ಆ ನಿಟ್ಟಿನಲ್ಲಿ ಇದಕ್ಕೆ ಶ್ರಮಪಟ್ಟಂಥ ಎಲ್ಲವರನ್ನ ಕೂಡ ಅಭಿನಂದಿಸ್ತಾ, ಮುಂದೆ ಕೂಡ ಭಜನೆ ಕೇವಲ ನಮಗೆ ಪ್ರದರ್ಶನಕ್ಕೆ ಮಾತ್ರ ಇರುವಂಥದ್ದು ಅಲ್ಲ ಅನ್ನುವುದನ್ನು ನಾವು ಮತ್ತೆ ಮತ್ತೆ ಗಟ್ಟಿ ಮಾಡಿಕೊಡಬೇಕು. ಇದು ಕೇವಲ ಭಕ್ತಿ ಭಾವದ ಸಮರ್ಪಣೆಗಾಗಿ ಇರತಕ್ಕಂತಹ ಭಜನೆ. ಇಲ್ಲಿ ಭಜನೆಯ ಸಾಹಿತ್ಯ ಯಾವುದೋ ಸಿನಿಮಾ ಹಾಡುಗಳು, ಧಾರಾವಾಹಿ ಹಾಡುಗಳು ಬರ್ತವೆ, ಅದಕ್ಕೆ ನಾವು ದೇವರನ್ನು ಸೇರಿಸಿಕೊಂಡು ಹಾಡ್ತೇವೆ, ಆಗದು ಅಂತ ಅಲ್ಲ. ಆದರೆ ನಮಗೆ ಅದೆಷ್ಟೋ ದಾಸರ ಸಾಹಿತ್ಯಗಳು, ವಚನಗಳು ಎಲ್ಲ ಬೇಕಾದಷ್ಟು ಸಿಗುತ್ತವೆ. ಇವಾಗಿನ ಸಾಮಾಜಿಕ ಜಾಲತಾಣದಲ್ಲಿ ಮೊಬೈಲ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಯಾವುದೇ ಹಾಡುಗಳ ಹೆಸರು ಹಾಕಿದರೂ ಬರ್ತವೆ ನಮಗೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನೇ ಕಲಿತು ಹಾಡಿದರೆ ಅದು ತುಂಬ ಚೆನ್ನಾಗಿ ನಮ್ಮ ಅನುಭವಕ್ಕೆ ಬರ್ತದೆ, ಅದು ದೇವರಿಗೂ ಸ್ವೀಕಾರ ಆಗ್ತದೆ. ಹಾಗಾಗಿ ದೇವರು ಅಲ್ಲಿಂದ ಅನುಗ್ರಹ ಮಾಡಿದರೆ ನಮ್ಮ ಬಾಳು ಹಸನಾಗ್ತದೆ, ಬದುಕು ಒಳ್ಳೆಯದಾಗ್ತದೆ, ಬದುಕು ಬಂಗಾರವಾಗ್ತದೆ. ಯಾಕೆ ಎಷ್ಟೋ ಭಜನೆ ಹಾಡಿದರೂ ಕೂಡ ನಮಗೆ ಯಾಕೆ ಒಳ್ಳೆಯದಾಗುವುದಿಲ್ಲ ಅಂತ ಪ್ರಶ್ನೆಗಳನ್ನು ಮಾಡುತ್ತೇವೆ. ಅಲ್ಲಿ ಎಷ್ಟು ನಾವು ಪರಿಪೂರ್ಣವಾಗಿ, ಅರ್ಥಪೂರ್ಣವಾಗಿ ಹಾಗೂ ಪ್ರಾಮಾಣಿಕವಾಗಿ ಹಾಗೂ ಭಾವಶುದ್ಧಿಯಿಂದ ಹಾಗೂ ಸಾಹಿತ್ಯ ಶುದ್ಧಿಯಿಂದ ನಾವು ಭಜನೆಯನ್ನು ಮಾಡ್ತೇವೆ, ಅಲ್ಲಿ ಭಗವಂತನ ಅನುಗ್ರಹ ಇದ್ದೇ ಇರ್ತದೆ. ಅವ ಕೊಡಲಿಕ್ಕೆ ಇರುವ ಅಭಯಹಸ್ತವಾಗಿ ಅವ ನಿಂತಿದ್ದಾನೆ. ನಮಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ ಇರುವವ. ಆ ಬೇಡುವಂತಹ ಒಂದು ಭಕ್ತಿ ಭಾವ ನಮ್ಮಲ್ಲಿ ಜಾಗೃತವಾಗಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಇಂತಹ ಪ್ರಾತ್ಯಕ್ಷಗಳು ಅಲ್ಲಲ್ಲಿ ನಡೆಯುತ್ತದೆ. ಅಂದರೆ ಭಜನೆಗೆ ಎಷ್ಟು ಶಕ್ತಿ ಇದೆ, ಭಜನೆಯಿಂದ ಏನು ಬದಲಾವಣೆಗಳಾಗ್ತದೆ. ಈ ಪುಟಾಣಿಗಳು ನಮಗೆ ಪ್ರೇರಕರಾಗಿದ್ದಾರೆ, ಅವರಿಗೆ ಕೊಡ್ತಕ್ಕಂಥ ಪೋಷಕರು. ಭಜನೆಗೆ ನೀನು ಭಜನೆ ಮಾಡು, ನೀ ಹೆಜ್ಜೆ ಹಾಕು, ಆ ಹಾಡನ್ನು ಅರ್ಥ ಮಾಡಿಕೊಂಡು ಹಾಡು ಅಂತ ನಾವು ಪೋಷಕರು, ಮನೆಯ ಸದಸ್ಯರು ಕಳಿಸ್ತೇವೆ ಅಲ್ವಾ. ಆ ಒಂದು ಉದಾರತೆ, ಆ ಒಂದು ಮನಸ್ಸು ನಮ್ಮಲ್ಲಿ ಮತ್ತಷ್ಟು ಜಾಗೃತವಾಗಿದೆ ಅಂದರೆ ನಮ್ಮ ಈ ಸಂಸ್ಕಾರ ಸಂಸ್ಕೃತಿ ಇನ್ನಷ್ಟು ಬೆಳೀತದೆ ಅನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ನಾವು ಮನಸ್ಸು ಮಾಡಬೇಕು, ಮನ ಮಾಡಬೇಕು. ಇಂಥ ಮಕ್ಕಳಿಗೆ ಅದನ್ನು ನಾವು ತೋರಿಸಿಕೊಡಬೇಕು ಅಲ್ವಾ. ನಾವು ಏನು ಮಾಡ್ತೇವೆ ಅದನ್ನು ಮಕ್ಕಳು ಆಚರಣೆಗೆ ತರ್ತಾರೆ. ನಾವು ಹೇಳಿದರೆ ಸಾಲದು, ನಾವು ಕೂಡ ಅದನ್ನು ಅಳವಡಿಸಿಕೊಳ್ಳಬೇಕು. ಮಕ್ಕಳು ದಾರಿ ತಪ್ತಾರೆ ಅಂದರೆ ಅದಕ್ಕೆ ಅಪ್ಪ ಅಮ್ಮನೇ ಕಾರಣ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಏನು ಕೊಟ್ಟಿದ್ದೇವೆ ಅದನ್ನು ಅವರು ಮಾಡ್ತಾರೆ ಅಂತ. ಹಾಗಾಗಿ ನಾವು ಕೂಡ ಅದನ್ನು ಭಜನೆ ನೀನು ಹಾಡು ಅಂತ ಹೇಳೋದಲ್ಲ, ನಾನು ಹಾಡಿ ತೋರಿಸಬೇಕು. ಮನೆಯ ಅಪ್ಪ ಅಮ್ಮನೇ ಭಜನೆ ಹಾಡಬೇಕು, ಹಾಡಿ ಮಕ್ಕಳನ್ನು ಹಾಡಿಸಬೇಕು, ಕುಣಿಸಬೇಕು. ಈ ರೀತಿಯ ಪ್ರಯತ್ನಗಳು ನಮ್ಮ ಮನೆಯಲ್ಲೇ ಆದರೆ ಖಂಡಿತವಾಗಿ ಭಜನೆ ಮತ್ತಷ್ಟು ಅರ್ಥಪೂರ್ಣವಾಗಿ ಆ ಭಗವಂತನಿಗೆ ಸಮರ್ಪಣೆಯಾಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲವರನ್ನ ಕೂಡ ಅಭಿನಂದಿಸ್ತಾ, ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಸದಾ ಇರಲಿ ಅನ್ನುವುದನ್ನು ನಾವು ಪ್ರಾರ್ಥಿಸಿಕೊಳ್ತಾ ವಿರಮಿಸ್ತೇವೆ. ಮಲ್ಪನ ಮೂಲಕ ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಬಲ್ನಾಡು ನನ್ನ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಒಂಜಿ ಕಾರ್ಯಕ್ರಮಡ್ ವೇದಿಕೆಡ್ ಉಪಸ್ಥಿತರಿಪುಣ ಇತ್ತೇನೆ ನಂಗೆ ಆಶೀರ್ವಚನದ ಮೂಲಕ ನಮ್ಮ ದುಂಬುದ ಜೀವನ ಇತ್ತದ ಒಂಜಿ ಪರಿಸ್ಥಿತಿ ಹೆಂಚೊಂಡು ನಂಗೆ ತೆರಿಪಾಯಿನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಬೇರ್ನ ಪಾದಾರ ಎಂದಾಗ ಒಂದಿಸ ಒಂದು ಅಂಚನೆ ಈ ಒಂಜಿ ಭಜನಾ ಕಾರ್ಯಕ್ರಮವನ್ನು ಭಾರಿ ಪೊರ್ಲುಡು ನಡಪದಕ್ಕೊರ್ನ ಶ್ರೀ ರಾಮಕೃಷ್ಣ ಕಾಟುಕೆಂಬೆರೆ ಅಂಚನೆ ಈ ಒಂಜಿ ಸಂಘಟನೆದ ಗೌರವಾಧ್ಯಕ್ಷರಾಯನ ಮಾಧವಗೌಡ ಕಾಂತಿಲ, ಉಮೇಶ್ ಗೌಡ ಬ್ರಹ್ಮರಕೋಡಿ ಸಂಚಾಲಕರು, ಅಧ್ಯಕ್ಷರಾಯನ ಯಶವಂತ ಕೋಡಿಯಡ್ಕ ಅಂಚನೆ ಮಾತಾ ಸಂಘಟನೆದ ಪದಾಧಿಕಾರಿನಕ್ಲೆ ಸದಸ್ಯರೇ ಇನಿ ಮೂಲು ಭಾರಿ ಪೊರ್ಲುಡು ಕುಣಿತ ಭಜನೆ ಕಾರ್ಯಕ್ರಮವನ್ನು ನಡಪದಕೊರ್ನ ಮಾತಾ ಭಜನಾ ಮಂಡಳಿದ ಸದಸ್ಯರನಕ್ಲೆ ಪತ್ರಕರ್ತರೆ ಮುಲ್ ಸೇರ್ನ ಮಾತಾ ಊರ್ದ ಭಕ್ತಾಭಿಮಾನಿಲೆ ಖಂಡಿತ
25 ವರ್ಷದ ಈ ಒಂಜಿ ಭಜನಾ ಮಂಡಳಿದ ಆ ಒಂಜಿ ನಡತಬತ್ತನ ಸಾದಿ ಬಾರಿ ಇನಿ ತದ್ದಿನೊಟ್ಟು ಇಡೀ ಊರಿಗೂ ಒಂಜಿ ಪೊರ್ಲುದ ಕಾರ್ಯಕ್ರಮ ಕೊರ್ಪುನ ಮೂಲಕ ನಮ್ಮ ಮಾತೆರ್ನೆಲ್ಲ ಮನಸ್ಸನ್ನು ಸಂತೋಷಗೊಳಿಸಿದೆ. ಯಾನೆ ಕಡೆ ಈ ಭಜನಾ ಕುಣಿತ ಭಜನೆ ಆರಂಭ ಪಡೆದು ಇತ್ತೆ ಮುಗಿನೇಟ ಮೂಲ ಎದುರು ಕುಲ್ಲೊಂದಿತ್ತ ಎಂಕ್ ತೋಜಿಂಡು ನೆಟ್ಟು 1 ಗಂಟೆದ ಕಾರ್ಯಕ್ರಮ ಕುಣಿತ ಭಜನೋತ್ಸವ, 1 ಗಂಟೆದ ಕಾರ್ಯಕ್ರಮ ಧಾರ್ಮಿಕ ಸಭೆ, 5 ಬುಕ್ಕ ಗೀತ ಸಾಹಿತ್ಯ ಸಂಭ್ರಮ ಉಂಡು. ಈ ಮಧ್ಯದ ಕಾರ್ಯಕ್ರಮ ಮೂಲ ಕುಲ್ಲ ಪ್ರೇಕ್ಷಕರೇ ಖಂಡಿತ ಆದಿಪ್ಪು. ಈ ಕುಣಿತ ಭಜನೆಯನ್ನು 1 ಗಂಟೆ ಹಿಡಿದು ಒಂಜರೆ ಗಂಟೆ ಮಲ್ತದು 5 ಬುಕ್ಕ ಪಿರ ಒಂಜಿ ಸಾಹಿತ್ಯ ಸಂಭ್ರಮ ಉಂಡು. ಆಯ್ತ ಮಧ್ಯೋಡು 10 ನಿಮಿಷ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಯಾರದು ಒಂದು ಖಂಡಿತ ಮುಲ್ಪ ಇತ್ತನಕ್ಲೆ ತೋಜುದು ಎನ್ನ ಮನಸ್ಸುಗಂಡು ದಾಯನ್ ಬಂಡ ಆ ಕುಣಿತ ಭಜನಾ ಕಾರ್ಯಕ್ರಮ ಆತು ಪೊರ್ಲು ನಮ್ಮ ಬೇತೆ ಬೇತೆ ಊರುಡ್ದು ಬತ್ತನ 25 ತಂಡಲು ಐಟ್ ಜೋಕುಲ್ಲ ಇತ್ತೇರು, ಮಧ್ಯ ವಯಸ್ಕರ ಮಲ್ಲಕಲ್ಲ ಒಂತೆ ಪ್ರಾಯದಕ್ಕೆಲ್ಲ ಇತ್ತೇರು ಅಂಡ ಭಾರಿ ಪೊರ್ಲುಡು ಆ ಕಾರ್ಯಕ್ರಮ ನಡತ ಬತ್ತಂಡು ಅಂಡ ಒವ್ವೆ ಒಂಜಿ ಈ ರೀತಿದ ಒಂಜಿ ಧಾರ್ಮಿಕ ಕಾರ್ಯಕ್ರಮಡು ನಮ್ಮ ಸ್ವಾಮೀಜಿಲೇನು ಅಂಚನೆ ಇನಿ ಭಜನೆದ ಬಗ್ಗೆ ಪಾತೆರ್ ಉಡ್ನಂಡ ಐಕ್ ರಾಮಕೃಷ್ಣ ಕಾಟುಕೆನೆ ಸರಿಯಾಯಿನ ಒಂಜಿ ವ್ಯಕ್ತಿನ ನಾನು ತೆರೆಯೊಂದೆ ಅಂಚ ಅಕ್ಲ ಮುಖಾಂತರ ನಂಕಲ ಒಂಜಿ ಆತ್ ಧಾರ್ಮಿಕ ವಿಚಾರದ ಬಗ್ಗೆ ಪ್ರಸಕ್ತ ಇನಿ ನಡಪುನಂಚಿನ ಇಡೀ ದೇಶೋಡು ನಡಪುನಂಚಿನ ಒಂಜಿ ವ್ಯವಸ್ಥೆಲೇನು ಐಟ್ ನಮ್ಮ ಓಲು ಸಾಧಿತತ್ತೊಂದುಲ್ಲ, ಓಲು ನಮ್ಮ ಸರಿ ಮಾಲ್ತೊನೋಡು ನಮ್ಮ ಜೋಕ್ಲೇನು ಆ ರೀತಿ ದುಂಬುದ ದಿನೊಟ್ಟು ಈ ದೇಶದ ಒಂಜಿ ಉತ್ತಮ ಪ್ರಜೆ ಮಾಲ್ಪುನಲ್ಪ ನಮ್ಮ ಅಪ್ಪೆಮ್ಮೆ ಜವಾಬ್ದಾರಿ ದೆತ್ತನೋಡು ಊರುಡು ಈ ರೀತಿದ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆನಾಗ ಐಟ್ ಮಾತೆರ್ಲ ಪಾಲ್ಗೊಳ್ಳುವ ಮೂಲಕ ನಮ್ಮ ಸಂಸ್ಕೃತಿನ ಸಂಸ್ಕಾರನು ನಮ್ಮ ಒರಿತೊನ್ನಂಚಿನ ಕೆಲಸ ದುಂಬುದ ಪೀಳಿಗೆಗೆ ಐನು ತಿರುಪವನ ಐನು ಪನ್ಪುನ ಮೂಲಕ ನಮ್ಮ ಒಂಜಿ ಜೋಕ್ಲೆಗ್ ಎಡ್ಡೆ ಸಂಸ್ಕಾರ ಕೊರ್ಪುನಲ್ಪ ನಮ್ಮ ಆ ರೀತಿ ನಮ್ಮ ಜವಾಬ್ದಾರಿಯನ್ನು ವಹಿಸೋ ನೋಡುದು ಮನ್ಪುನ ಆ ಒಂಜಿ ಧಾರ್ಮಿಕ ಪ್ರವಚನ ಖಂಡಿತ ಅಗತ್ಯ ಉಂಡು ಇನಿತ ದಿನೊಟ್ಟು. ಇನಿ ಅವು ಒಂಜಿ ಇಲ್ಲಲಿಡ್ದು ಆರಂಭ ಆಯ್ನ ಇಂಚಿನ ಧಾರ್ಮಿಕ ಕಾರ್ಯಕ್ರಮಲಿಡು ಅಂಚನೆ ನಮ್ಮ ಶಾಲೆಲಿಡು ನಮ್ಮ ಭಾಗವಹಿಸೋನ ಅತನ ನಮ್ಮ ಮಲ್ಪುನ ಕೆಲಸ ಕಾರ್ಯಡು ಆ ರೀತಿದ ಒಂಜಿ ಕಾರ್ಯಕ್ರಮ ನಮ್ಮ ಪಾಡೊಂಡ ಖಂಡಿತ ಈ ಒಂಜಿ ದೇಶದ ಒಂಜಿ ಭವಿಷ್ಯ ಎಡ್ಡೆ ಆಪುಂಡು ನಮ್ಮ ಜೋಕ್ಲೆಗ್ಲ ಎಡ್ಡೆ ಒಂಜಿ ಭವಿಷ್ಯತಿಕ್ಕೆರ ಸಾಧ್ಯತೆ ಉಂಡು ಅನ್ಪುನ ದೃಷ್ಟಿಡು ಈ ರೀತಿದ ಧಾರ್ಮಿಕ ಕಾರ್ಯಕ್ರಮಡು ಸ್ವಾಮಿಲ್ನ ಅಂಚನೆ ಬೇತೆ ಬೇತೆ ಧಾರ್ಮಿಕ ಪ್ರಮುಖರನ್ನ ಪ್ರವಚನ ಖಂಡಿತ ಅಗತ್ಯ ಉಂಡು. ಇನಿ ಕರಿನ 25 ವರ್ಷದಿಂಚಿ ಈ ಭಾಗೋಡು 10 ವರ್ಷ ನಗರ ಭಜನೆ ಮೂಲಕ ಮಾತ ಇಲ್ಲಲು ಭಜನೆ ಮಾಲ್ಪುನ ಮೂಲಕ ಅಂಚನೆ 5 ಬುಕ್ಕ ಆ ಭಜನಾ ಕಾರ್ಯಕ್ರಮನು ನಿರಂತರ ನಡಪವನ ಮೂಲಕ ವರ್ಷಗೊರ ಆ ಒಂಜಿ ಭಜನಾ ಕಾರ್ಯಕ್ರಮದ ಒಂಜಿ ಕಾರ್ಯಕ್ರಮ ಮಲ್ಪುನ ಮೂಲಕ ಇನಿ 25ನೇ ವರ್ಷಡು ಭಾರಿ ಪೊರ್ಲುಡು ಬೊಲ್ಪುಡ್ದುಕ್ಕ ಬೇತೆ ಬೇತೆ ಧಾರ್ಮಿಕ ಒಂಜಿ ಕಾರ್ಯಕ್ರಮ ಅಂಚನೆ ಇತ್ತೆ ಈ ಒಂಜಿ ಕುಣಿತ ಭಜನ ನನ್ನ ಗೀತ ಸಾಹಿತ್ಯ ಸಂಭ್ರಮ ನಡಪೆರಂಡು ಭಾರಿ ಪೊರ್ಲುಡು ಸಂಘಟಕರು ಈ ಕಾರ್ಯಕ್ರಮನ ಆಯೋಜಿಸಿದರು. ಒಂಜಿ ಇಡೀ ಈ ಭಾಗದ ಜನಕ್ಲೆಗೆ ಒಂಜಿ ಎಡ್ಡೆ ಒಂಜಿ ಆನಂದ ಆಪುನ ರೀತಿಡು ಸಂಭ್ರಮಿಸುವ ರೀತಿಡು ಈ ಕಾರ್ಯಕ್ರಮವನ್ನು ನಡಪದು ಕೊಡ್ತೀರಿ ಅಕ್ಲೆ ಮಾತಿರಗ್ಲ ಏನು ಅಭಿನಂದನೆ ಸಲ್ಲಿಸ ವಿಶೇಷವಾದ ಇನ್ನು 25 ತಂಡ ಬೇತೆ ಬೇತೆ ಊರುಡ್ದು ಬರ್ತದೆ ಎಲ್ಲೇ ಜೋಕ್ಲು ಹಿಡ್ದು ಬರ್ತನ ಮಲ್ಲಕ್ಕಲ್ನ ಮುಟ್ಟ ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ನಿಕ್ಲೆ ಕೊಡ್ತಾರೆ. ನಿಕ್ಲೆಗೆ ಮಾತೆರೆಗ್ಲ ಅಭಿನಂದನೆಗಳು ದುಂಬುದ ದಿನೊಟ್ಟು ನಿಕ್ಲೆ ಇಂದೇ ರೀತಿ ಬೇತೆ ಬೇತೆ ದಿಕ್ಕಡು ಈ ಕಾರ್ಯಕ್ರಮ ಕೊರ್ಪುನಂಚಿನ ಶಕ್ತಿ ಅಂಚನೆ ಪಂಡೇರು ಯಾಕಡೆ ನಮ್ಮ MC ಎಲ್ಲೇ ಜೋಕ್ಲೆಗೆ ಪ್ರಾಥಮಿಕ ಶಾಲೆದ ಜೋಕ್ಲೆಗೆ ಎಲ್ಲೇ ಪರೀಕ್ಷೆ ಆರಂಭ ಆಪುಂಡು ಅಂಚಿನ ಸಂದರ್ಭಡು ಅಕ್ಲು ಇನಿ ಇತ್ತೇನೆ ಹೊರ್ಮ ಗಂಟೆ ಅವನು ಬತ್ತದು ಮೂಲು ಬತ್ತದು ಆ ಭಜನಾ ಕಾರ್ಯಕ್ರಮ ಭಾಗವಹಿಸೋದು ಇನಿ ಮೂಲು ಇತ್ತೆಲ್ಲ ಅಕ್ಲೆ ಸೇರೊಂದುಲ್ಲೇರು
ಎಲ್ಲೇ ಅಕ್ಲನ ಆ ಒಂಜಿ ಪರೀಕ್ಷೆ ಇಡ್ಲ ಅಕ್ಲೆಗೆ ಉತ್ತಮ ಫಲಿತಾಂಶ ಬರಡು ಅಂಚನೆ ಬತ್ತನ ಮಾತೆರೆಗಳ ಪಿರವರ ಅಭಿನಂದನೆ ಸಲ್ಲಿಸೊಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿನ ಸಂಘಟನೆಗಳ ಅಭಿನಂದನೆ ಸಲ್ಲಿಸೊಂದು ಎನ್ನರಡ ಪಾತ್ರವನ್ನು ತಬೆ ಜೈನ್. ಕೃತಜ್ಞತೆಗಳು ಮಕ್ಕಳೇ. ಇನ್ನು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆಯ ಮೂಲಕ ಸಹಕಾರವನ್ನ ಕೊಟ್ಟು ಈ ಭಜನಾ ಮಂಡಳಿಯ ವಿಶೇಷ ಸಾಧನೆಗೆ ಅತ್ಯಂತ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿರುವವರು ಶ್ರೀಯುತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಮಧ್ವಾಧೀಶ ವಿಠಲದಾಸ ನಾಮಾಂಕಿತರಿಗೆ ಪರಮ ಪೂಜ್ಯ ಸ್ವಾಮೀಜಿಯವರು ಗೌರವಾರ್ಪಣೆಯನ್ನ ಮಾಡಬೇಕು. ಅವರ ಜೊತೆ ಎಲ್ಲ ಸಮಿತಿಯವರು ಕೂಡ ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದು ಗುರುವಂದನ ಕಾರ್ಯಕ್ರಮ. ಶ್ರೀಯುತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ. ಬಹುಶಃ ದಾಸ ಪರಂಪರೆಯ ಹಾಡುಗಳನ್ನ ನಾವು ಕೇಳಬೇಕು ಅನ್ನುವಷ್ಟರ ಮಟ್ಟಿಗೆ ಹಾಡಿ ಪ್ರಚಾರ ಪಡಿಸಿದವರು ಅಂತ ಕೇಳಿದ್ರೆ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆ. ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿಯ ತಂಡವನ್ನ ಕಟ್ಟುವಲ್ಲಿ ಆರಂಭದಿಂದ ಇವತ್ತಿನವರೆಗೂ ಕೂಡ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟವರು. ಭಜನೆ ಅಂದ್ರೆ ರಾಮಕೃಷ್ಣ ಕಾಟುಕುಕ್ಕೆ ಮೊದಲು ನೆನಪಾಗ್ತಾರೆ. ಅವರ ಕಂಠ ಅಷ್ಟರ ಮಟ್ಟಿಗೆ ಇಡೀ ಕರ್ನಾಟಕ ಕಂಡಿದೆ. ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆ ಇವರಿಗೆ ಲಭಿಸಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆ ಇವರನ್ನ ಅಭಿನಂದಿಸ್ತಾ ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿಯ ತಂಡಕ್ಕೆ ನೃತ್ಯ ಭಜನೆಯನ್ನ ಹೇಳಿಕೊಟ್ಟವರು ಶ್ರೀಯುತ ಸದಾನಂದ ಆಚಾರ್ಯ ಕಾಣೆಯೂರು. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಒಂದು ಗೌರವಾರ್ಪಣೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಸುಮಾರು 20,000ಕ್ಕಿಂತ ಅಧಿಕ ಮಕ್ಕಳು ಪುತ್ತೂರು ತಾಲೂಕಿನಲ್ಲಿ ನೃತ್ಯ ಭಜನೆಯಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಬಹುಶಃ ಅಷ್ಟರ ಮಟ್ಟಿಗೆ ಇವತ್ತು ಪುತ್ತೂರು ತಾಲೂಕಿನಲ್ಲಿ ನೃತ್ಯ ಭಜನೆ ಹೆಸರನ್ನ ಪಡೆದುಕೊಂಡಿದೆ. ಈ ನಮ್ಮ ತಂಡಕ್ಕೆ ವಿಶೇಷವಾಗಿ ನೃತ್ಯ ಭಜನೆಯನ್ನ ತರಬೇತಿಯನ್ನ ಕೊಟ್ಟವರು ಸದಾನಂದ ಆಚಾರ್ಯ ಕಾಣಿಯೂರು. ಇವರನ್ನ ಕೂಡ ನಮ್ಮ ಭಜನಾ ಮಂಡಳಿಯ 25ರ ಬೆಳ್ಳಿ ಹಬ್ಬದ ಸಂಭ್ರಮದ ವತಿಯಿಂದ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ತೆರಳುವವರಿದ್ದಾರೆ. ಅವರಿಗೆ ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮಕ್ಕಳೇ ಧನ್ಯವಾದ. 2 ನಿಮಿಷದಲ್ಲಿ ಮುಗಿಯುತ್ತೆ. ಅಲ್ಲಿಗೆ ಕಾರ್ಯಕ್ರಮ ಆಗಿ ಅನ್ನಪ್ರಸಾದವನ್ನ ಕೊಡುವ ಕಾರ್ಯಕ್ರಮ ಆರಂಭ ಆಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ 2 ನಿಮಿಷ ಸಾಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆದರಣೀಯ ಭಗವದ್ಭಕ್ತರು ಇವತ್ತಿನ ಕಾರ್ಯಕ್ರಮದ ಆಶೀರ್ವಚನವನ್ನ ನೀಡಿದ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಿಗೆ ಒಂದು ಕೃತಜ್ಞತೆಯ ಚಪ್ಪಾಳೆ ದೊಡ್ಡದಾಗಿ ಬರಲಿ. ಸಂಪೂರ್ಣ ಸಭೆಯಲ್ಲಿ ಕುಳಿತು ನಿಮಗೆ ಆಶೀರ್ವಚನವನ್ನ ಕೊಟ್ಟಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಕಾರ್ಯಕ್ರಮದಿಂದ ನಿಮ್ಮ ಕೈ ಚಪ್ಪಾಳಿಯೊಂದಿಗೆ ಬೀಳ್ಕೊಡುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಧನ್ಯವಾದ ಸಮರ್ಪಣೆ ಶ್ರೀಯುತ ಉಮೇಶ್ ಕಬಡ ಬ್ರಹ್ಮರಕೋಡಿ ಸಂಚಾಲಕರಿಂದ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಬಲ್ನಾಡು ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ನಡೆದ ಅರ್ಧ ಏಕಃ ಭಜನೆ ಹಾಗೂ ಶ್ರೀ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಕುಣಿತ ಭಜನೋತ್ಸವದ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಆಶೀರ್ವಚನ ನೀಡಿದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಸಂಸ್ಥಾನ ಸುಬ್ರಹ್ಮಣ್ಯ ಮಠ ಇವರಿಗೆ ಭಟ್ಟಿ ವಿನಾಯಕ ಭಜನಾ ಮಂಡಳಿಯ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಧಾರ್ಮಿಕ ಸಭೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಊರಿನ ಹಿರಿಯ ಮಾರ್ಗದರ್ಶಕರು ಹಾಗೂ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರು ಮತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆಗಿರುವ ಶ್ರೀ ಚನಿಲ ತಿಪ್ಪಮ್ಮ ಶೆಟ್ಟಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತಿನ ಧಾರ್ಮಿಕ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಭಜನಾ ಮಂಡಳಿಯ ಮಾರ್ಗದರ್ಶಕರಾಗಿ ಗುರುಗಳಾಗಿ ಇವತ್ತಿನ ಕುಣಿತ ಭಜನೋತ್ಸವದಲ್ಲಿ
ಗಾಯಕರಾಗಿ ಈ ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟುಕ್ಕೆ ಮತ್ತು ಬಳಗದವರಿಗೆ ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿಯ ಭಜನಾ ಮಂಡಳಿ ಮತ್ತು ಇಲ್ಲಿ ನೆರೆದಿರುವ ಭಗವದ್ಭಕ್ತರ ಅನಂತ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಭಜನಾ ಮಂಡಳಿಯ ಗೌರವಾಧ್ಯಕ್ಷರು ಆದ ಅದೇ ರೀತಿ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಆಗಿರುವ ಕೆ ಮಾಧವ ಗೌಡ ಕಾಂತಿಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರಾದ ಯಶವಂತ ಗೌಡ ಕೋಡ್ಯರ್ಕ ಇವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಭಜನಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರವೀಣ್ ಕುಮಾರ್ ಬಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೈದಿಕ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ರವಿಚಂದ್ರ ನೆಲ್ಲಿತ್ತಾಯ ಬಳಗದವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಸುಮಾರು 25 ವರ್ಷಗಳಿಂದ ಭಜನಾ ಮಂಡಳಿಯ ಸದಸ್ಯರಾಗಿ ಪ್ರತಿ ವಾರದ ಭಜನೆಯಲ್ಲಿ ಪಾಲ್ಗೊಂಡು ಭಜನಾ ಮಂಡಳಿಯ ಏಳಿಗೆಗಾಗಿ ಶ್ರಮಿಸಿ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಲು ಸಹಕಾರವನ್ನು ನೀಡಿದ ಭಜನಾ ಮಂಡಳಿಯ ಎಲ್ಲ ಸದಸ್ಯರುಗಳಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಕುಣಿತ ಭಜನೆಯ ಅಂಕಣವನ್ನು ಬಹಳಷ್ಟು ಸುಂದರವಾಗಿ ನಿರ್ಮಿಸಲು ಹಗಲು ಈರುಳು ಎನ್ನದೆ ಶ್ರಮ ವಹಿಸಿ ಭಜನಾ ಮಂಡಳಿಯೊಂದಿಗೆ ಕೈ ಜೋಡಿಸಿ ಕಟ್ಟೆ ಫ್ರೆಂಡ್ಸ್ ಎಲ್ಲ ಸದಸ್ಯರಿಗೆ ಅನಂತವಾದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಚಂದವಾಗಿಸಿಕೊಡಲು ಧ್ವನಿ ಮತ್ತು ಬೆಳಕು ನೀಡಿದ ಬೆನಕ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನವರಿಗೆ ಮಾಲಕರಿಗೆ ಧನ್ಯವಾದಗಳು. ಕ್ಲುಪ್ತ ಸಮಯಕ್ಕೆ ಶಾಮಿಯಾನ ಒದಗಿಸಿಕೊಟ್ಟ ವಿಜಯ ಸರ್ವಿಸ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಲು ಧನ ಸಹಾಯವನ್ನು ಮತ್ತು ಸಹಕರಿಸಿದ ಪರವೂರ ಭಕ್ತಾಭಿಮಾನಿಗಳಿಗೆ ಅನಂತವಾದ ಧನ್ಯವಾದಗಳು. ಅರ್ಧ ಏಕ ಭಜನೆ ಮತ್ತು ಕುಣಿತ ಭಜನೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಭಜನಾ ಮಂಡಳಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಸ್ಥಳಾವಕಾಶ ಮಾಡಿಕೊಟ್ಟ ಎಲ್ಲ ಭಗವದ್ಭಕ್ತರಿಗೂ ಆದರದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗಿ ನಿರೂಪಿಸಿದ ಬಾಲಕೃಷ್ಣ ಪೊರ್ದಲ್ ಇವರಿಗೆ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಭಜನಾ ಮಂಡಳಿಯ ಭಕ್ತಾದಿಗಳು ತನು ಮನ ಧನ ಸಹಾಯ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಕೃತಜ್ಞತೆಗಳು. ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ ಇವರಿಗೆ ಶ್ರೀ ಕೆ ಮಾಧವ ಗೌಡ ಕಾಂತಿಲ ಗೌರವಾಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಊಟದ ಕೌಂಟರ್ 2 ಇದೆ. ಒಂದು ಭಜನೆಯ ತಂಡದವರಿಗೆ ಮಾತ್ರ, ಮತ್ತೊಂದು ಸಾರ್ವಜನಿಕರಿಗೆ. ಅದು ಬಿಟ್ಟು ಭಗವದ್ಭಕ್ತರು ಸಹಕಾರವನ್ನು ಕೊಡಬೇಕು. ಒಂದು ಕೌಂಟರ್ ಬರೇ ನಮ್ಮ ಭಜನಾ ತಂಡಗಳಿಗೆ ಮಾತ್ರ, ದಯವಿಟ್ಟು ಮಕ್ಕಳು ತೆರಳಬೇಕು ಊಟಕ್ಕೆ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮತ್ತೊಂದು ಕೌಂಟರ್ ಅದು ಸಾರ್ವಜನಿಕರಿಗೆ ಭಗವದ್ಭಕ್ತರಿಗೆ. ದಯವಿಟ್ಟು ಒಂದು ಕೌಂಟರ್ ಅನ್ನ ಸಂಪೂರ್ಣವಾಗಿ ನಮ್ಮ ಭಜನಾ ತಂಡಗಳಿಗೆ ಮೀಸಲಿಡಲಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಭಜನಾರ್ಥಿಗಳ ಗಮನಕ್ಕೆ ಆದಷ್ಟು ಬೇಗ ಊಟವನ್ನು ಸ್ವೀಕರಿಸಿ ನೀವು ತೆರಳಬಹುದು.